ಒಂದೊಂದು ಅಂಗಡಿಯವ್ರು 100 300 ಆತಲ್ಲ, ಬೇಕಾದಷ್ಟು ಆಗೋಯ್ತು. 300. ಹ್ಞೂ ಸಾಲ್ದಂಗೆ ಸ್ವಾಮಿ. ಹಾಂ, ಅಲ್ಲಿ ಬಿ ಎಲ್ ಎ ಬಟ್ಟೆ ಮಾಡಿದರೆ ನೈಟ್ ಡ್ಯೂಟಿ 12,000 ಕೊಡ್ತಾರೆ. ಸಾಕು ಸಾಕು. ನಾನೇ ಶ್ರೀಮಂತ. ಇದರಂಥ ನರಜನ್ಮದಂಥ ಪಾಪಿ ಜನ್ಮ ಜಗತ್ತಿಗಿನ್ನು ಯಾವುದೂ ಇಲ್ಲ. ಹೌದು, ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದ್ದು ಕೆಟ್ಟದ್ದೇ. ಇದು ಹಾಂ, ಇದು ಯಾವುದು ಯೋಚನೆ ಮಾಡಲ್ಲ. ಎಷ್ಟೋ ಜನ ಕೋಟಿ ಶತಕೋಟ್ಯಾಧೀಶ್ವರರು ಸಾಹುಕಾರಗಳಿದ್ದಾರೆ. ಅದ್ರಾಗೆ ಅವರೆಲ್ಲರಿಗಿಂತ ಮೇಲ್ಪಟ್ಟು ನಾನೇ ಸಾಹುಕಾರ ಅನ್ಕೊಂತೀನಿ. ಇವಾಗ ನನ್ನ ಆತುಂಕೆ ಯಾಕೆ ಹೇಳು? ಬರೀ 3 ಲಕ್ಷಕ್ಕೆ ಸೈಟ್ ಕೊಟ್ಬಿಟ್ರೆ ಸ್ವಾಮಿ ಪುಣ್ಯಾತ್ಮರು. ಬರೀ 300 ರೂಪಾಯಿಂದ ನನ್ಗೆ ಇಷ್ಟ ಆಯ್ತಲ್ಲ. ಅದಕ್ಕಿಂತ ದೊಡ್ಡದು, ಇದಕ್ಕಿಂತ ದುಡಿಬೇಕೆ, ಇದಕ್ಕಿಂತ ಬೇಕೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ನೆಲಮಂಗಲದ ಹೈವೇದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅರಿಶಿನಕುಂಟೆ ಹಿಡಿದ್ರೆ ವಿಶ್ವಶಾಂತಿ ಆಶ್ರಮದ ಪಕ್ಕ. ಅಲ್ಲಿ ತೋರಿಸ್ಬಿಡ್ತೀನಿ. ಮೂಲೆಯಲ್ಲಿ 3 ಹೋಟೆಲ್ ಇದ್ವು. ಯಾವಾಗಲೂ ಅದ್ಭುತವಾದ ಬ್ಯುಸಿ ಇರ್ತಿತ್ತು. ಆಲ್ರೆಡಿ ಆ ವಿಡಿಯೋಗಳನ್ನ ನೀವು ನೋಡಿರ್ತೀರಿ. ಬಟ್ ಒಂದು ಸೋಜಿಗೆ, ಹಾಗಾದ್ರೆ ಈಗ ಆ ಹೋಟ್ಲು ಎಲ್ಲಿ ಹೋದವು ಅಂತ ನೀವು ಕೇಳ್ತಾ ಇದ್ದರೆ, ಬನ್ನಿ ತೋರಿಸ್ತೀನಿ. ಆ ಹೋಟ್ಲ್ ಅಲ್ಲಿಂದ ಶಿಫ್ಟ್ ಆಗಿ ಈಗ ಈ ಕಡೆ ಶುರುವಾಗಿದೆ. 3 ಹೋಟ್ಲು ಸೇಮ್ ಇದೆ. ಬನ್ನಿ ನೋಡೋಣ ಎಲ್ಲಿದೆ ಅಂತ ತೋರಿಸ್ತೀನಿ ನಿಮಗೆ. ಗೆಳೆಯರೇ, ಇದೆ ಈ ಕ್ರೌಡು. ಇವತ್ತು ಶನಿವಾರ ಭಾನುವಾರ. ಇವತ್ತು ನೀವು ಶನಿವಾರ ಭಾನುವಾರ ಅಂತಲ್ಲ, ನೆಲಮಂಗಲ ಸೈಡು ನೀವೆಲ್ಲಾದರೂ ಹೊರಟ್ರೆ ನೀವು ಇದನ್ನು ಮಿಸ್ ಮಾಡಿಬಿಡಿ. ಇಲ್ಲಿ ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಎಲ್ಲಿ ಟಿಫನ್ ಸಿಕ್ಕೋದಿಲ್ಲ ನಿಮಗೆ. ಫ್ಲೈಓವರಲ್ಲಿ ಮೇಲೆ ಇದ್ದರೆ ನೀವು ನೆಲಮಂಗಲ ರೂಟಲ್ಲಿ ಅರಿಶಿನಕುಂಟೆಗೆ ಇಳಿದ್ಬಿಡಿ. ಅಲ್ಲಿಂದ ನಿಮಗೆ ಒಂದು ಟರ್ನ್ ಸಿಗುತ್ತೆ, ಯೂ ಟರ್ನು. ವಿಶ್ವಶಾಂತಿ ಆಶ್ರಮ ಇದೆ. ಇಲ್ಲಿ ಬಂದರೆ ನಿಮಗೆ ಈ ಕ್ರೌಡ್ ಸಿಗುತ್ತೆ. ಇಲ್ಲಿ 3 ಹೋಟ್ಲು ನಡೀತಾ ಇರುತ್ತೆ. ಯಾವಾಗಲೂ ಇದೇ ಕ್ರೌಡ್ ಇರುತ್ತೆ. ಆಲ್ರೆಡಿ ಹಳೆ ವಿಡಿಯೋ ನೋಡಿರ್ತೀವಿ. ಇನ್ನೊಂದು ಸಲ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ, ಈ 3 ಹೋಟೆಲ್ಗೆ ತಮಗೆ ಸ್ವಾಗತ ಮತ್ತು ನೆಲಮಂಗಲಕ್ಕೆ ಸ್ವಾಗತ. ಬರ್ರಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಜಾಗ ಚೇಂಜ್ ಆಗಿದೆ, ಅದಕ್ಕೆ ಬಂದಿದ್ದೀನಿ. ಹೇಳಿ ಸರ್, ಯಾವಾಗಿಂದ ಇಲ್ಲಿ ಹೊಸದು? ಇಲ್ಲಿ ಅಲ್ಲೇ 1.5 ತಿಂಗಳಾಯ್ತು ಸರ್. ಹಾಂ, 1.5 ತಿಂಗಳಾಯ್ತು. ಹ್ಞೂ ಸರ್. ಇನ್ನೂ ವ್ಯವಸ್ಥಿತವಾಗಿ ಆಗಿದೆಯಾ ಇಲ್ಲಿ? ಇನ್ನೂ ಇಲ್ಲ ಸರ್, ಇನ್ನೂ ಜನ ಬರ್ತಾ ಇಲ್ಲ ಹೊರಗಡೆಯಿಂದ. ಹೌದಾ? ಸಿಟಿ ಜನ ಯಾರು ಬರ್ತಾ ಇಲ್ಲ. ಹಾಂ, ವ್ಯಾಪಾರ ಡಲ್ ಅಂತೀರಿ? ಸರ್. ಹಾಂ, ಈಗ ಅಲ್ಲಿಂದ ಇಲ್ಲಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದಾ? ಹಾಂ, ಇದು ಪರ್ಮನೆಂಟಾ ಇಲ್ಲಿ? ಹ್ಞೂ ಸರ್, ಇಲ್ಲೇ ಪರ್ಮನೆಂಟ್. ಇಲ್ಲೇ ಪರ್ಮನೆಂಟ್ ಇದ್ಮೇಲೆ? ಹಾಂ, ಓಕೆ. ನಿಮ್ಮಂತೂ ಹಳೆ ವಿಡಿಯೋಗಳು 2 ಮಾಡಿದ್ದೀವಿ. ಹೌದು. ಹಾಂ, ಹೇಗಿತ್ತು ಸರ್ ರೆಸ್ಪಾಂಡು? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಅಲ್ಲ? ಇಲ್ಲ, ನಿಮ್ಮ ಶ್ರಮದ ಫಲ ಬಿಡಿ ಅಲ್ವಾ? ಇಲ್ಲ ತಳಿ ಸರ್. ಸರ್ ಕ್ರೌಡು ಏನು ಗೊತ್ತಾ, ಬಡವ್ರ ಬಗ್ಗರಿಗೆ ಒಳ್ಳೆ ತಿಂಡಿ, ಒಳ್ಳೆ ರೀಸನಬಲ್ ರೇಟು, ಒಂದು ಹೇಳ್ಕೊಂಡು ಟೇಸ್ಟ್ ಕೊಡ್ತಾರೆ. ಮೇನ್ ಇಂಪಾರ್ಟಾಗೆ ಪಾಪ ಡೈಲಿ ಬಡವ್ರ ಬಗ್ಗರಿಗೆ ಒಳ್ಳೆ ಹೊಟ್ಟೆ ತುಂಬುತ್ತೆ. ದೊಡ್ಡ ಹೋಟ್ಲಿಗೆ ಹೊಟ್ಟಿದ್ರೆ ಹೊಟ್ಟೆ ತುಂಬಲ್ಲ. ಇನ್ನೊಂದು ಟೇಸ್ಟ್ ಚೆನ್ನಾಗಿದೆ. ಅವತ್ತಿಂದ ಒಂದು 10-15 ವರ್ಷದಿಂದ ಒಳ್ಳೆ ವ್ಯಾಪಾರ ಆಗ್ತದೆ. ಚೆನ್ನಾಗಿದೆ ಸರ್ ಊಟ ತಿಂಡಿ. ಮೊದಲು ಅಲ್ಲಿತ್ತು, ಇಲ್ಲಿ ಶಿಫ್ಟ್ ಆಗಿದೆ ಈಗ. ಶಿಫ್ಟ್ ಆಗಿದೆ. ಸ್ವಲ್ಪ ಆಲ್ಮೋಸ್ಟ್ ಒಂದು 20 ರೂಪಾಯಿ ಕಮ್ಮಿ ಆಗಿರುತ್ತೆ. 100ಕ್ಕೆ 75 ರೂಪಾಯಿ ಆಗ್ತದೆ. ಇನ್ನೂ 25 ರೂಪಾಯಿ ಕಮ್ಮಿನೇ ಅವ್ರಿಗೆ ಪಾಪ. ಆಗುತ್ತೆ ಅಂದ್ರೆ. ಓಕೆ, ಹೌದು ಆಗುತ್ತೆ. ಹಂಗಾರೆ ನೆಲಮಂಗಲಕ್ಕೆ ಬಂದ್ರೆ ಇದು ಒಳ್ಳೆ ಸ್ಪಾಟ್ ಟಿಫನ್ಗೆ. ಒಳ್ಳೆ ಸ್ಪಾಟ್ ಸರ್. BMTC ಡ್ರೈವರ್ಗಳೆಲ್ಲ ಬಂದು ಬಸ್ ನಿಲ್ಸಿ ತಗೊಂಡೋಗ್ತಾರೆ. ನೋಡಿ, ಇವಾಗ ಬಸ್ ಜಸ್ಟ್ KSRTC ಬಂದು ಪಾರ್ಸಲ್ ತಗೊಂಡೋಗ್ತಾರೆ. ಅಲ್ಲಿ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗೋದು, ಅದರಿಂದ ಸ್ವಲ್ಪ ಈ ಕಡೆ ಹಾಕಿದ್ದಾರೆ. ಪಾಪ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಚೆನ್ನಾಗಿದೆ ಸರ್. ಒಳ್ಳೆ ತಿಂಡಿ, ಒಳ್ಳೆ
ಒಳ್ಳೆ ಕೊಡ್ತಾರೆ. 3 ಜನ ಅಷ್ಟೇ ಒಳ್ಳೆ ವ್ಯಾಪಾರ ಇದೆ. ಸಂತೋಷ ಅವ್ರಿಗೆ, ಚೆನ್ನಾಗಿ ಭಗವಂತ ಒಳ್ಳೆ ವ್ಯಾಪಾರ ಆಗಲಿ. ಅವರಿಂದ ನಾವು ಒಂದು ತುತ್ತು ಅನ್ನ ತಿಂತೀವಿ ಸರ್. ಓಹೋ ರಾಗಿ ಇಡ್ಲಿ ಹೆಂಗೆ ಸರ್ ಇದು? ಸರ್ ಎಷ್ಟಿವು? 1 ಪ್ಲೇಟ್ 40. 1 ಪ್ಲೇಟ್ 40. 3 ಪ್ಲೇಟ್ ಮೂರು ಪೀಸ್ ಬರುತ್ತೆ. ಹೌದಾ? ಸೇಮ್ ಇಡ್ಲಿ ಮಾಡ್ದಂಗೆನೇ ಇದು? ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಐತಾ? ಹೌದಾ? ಓಕೆ ಸರ್, ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಭರತ್ ಅನೂರ್ ಸರ್. ಭರತ್, ಯಾವಾಗಿಂದ ಸರ್ ಇದು ಬಿಸ್ನೆಸ್? ಸರ್ ಆಲ್ರೆಡಿ 6 ವರ್ಷ ಆಯಿತು. ಇಲ್ಲಿಗೆ ವರ್ಗಾವಣೆ ಆಗಿ 2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತು. ಹೇಗಿದೆ? ಪರವಾಗಿಲ್ಲ ಸರ್, ನಡೀತಿದೆ. ಹಾಂ, ಚೆನ್ನಾಗಿ ನಡೀತಿದೆ. 6 ವರ್ಷದ ಹಿಂದಿನ ಕತೆ ಹೇಳಿ, ಹೇಗೆ ಫೀಲ್ಡಿಗೆ ಬಂದ್ರಿ ಹೇಗೆ ಅಂತ? ಸರ್ ಹಿಂಗೆ ಯಾರೋ ಕರ್ಕೊಂಬಂದಿದ್ದು ಸರ್ ಫೀಲ್ಡ್ಗೆ. ಅಣ್ಣ ಮಾಡ್ತಿದ್ರು, ಅಣ್ಣನಿಂದ ನಾನು ಬಂದೆ. ಹಾಂ, ಹಿಂಗೆ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಚೆನ್ನಾಗಿ ನಡೀತಾ ಇದೆ. ಹಾಂ ಸರ್. ಹಾಂ, ಈ ಕ್ರೌಡ್ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಹೌದು ಸರ್, ನಮಗೂ ಖುಷಿ ಆಗುತ್ತೆ. ಜನ ರೆಸ್ಪಾನ್ಸು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನಾವು ಹಂಗೆ ಜನಕ್ಕೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತೀವಿ. ಓಕೆ. ಅದರಿಂದ ಜನ ಬರ್ತಾರೆ, ಎಲ್ಲ ಟೇಸ್ಟ್ ಮಾಡ್ತಾರೆ, ಚೆನ್ನಾಗಿದೆ ಸರ್ ಅಂತ ಹೇಳ್ತಾರೆ. ಓಕೆ. ಅದರಿಂದ ಎಲ್ಲರೂ ಖುಷಿ ಆಗುತ್ತೆ, ನಮಗೂ ಖುಷಿನೇ. ಜನಕ್ಕೆ ನಾವು ಕೊಡ್ತೀವಲ್ಲ ಫುಡ್, ಒಳ್ಳೆ ಫುಡ್ ಕೊಡ್ತೀವಿ. ಯಾವುದೇ ಕಲರ್ ಆಗಲಿ, ಫುಡ್ ಕಲರ್ ಆಗಲಿ, ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದೂ ಯೂಸ್ ಮಾಡಲ್ಲ. ಎಲ್ಲ ನ್ಯಾಚುರಲ್ ಆಗಿ ಮಾಡ್ತೀವಿ ಸರ್. ಓಕೆ. ಎಲ್ಲ ಬಂದ್ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಲೈವ್ ಅಲ್ಲಿ ಕೊಡ್ತೀವಿ ಅಡುಗೆ ಬೇಕಾದ್ರೆ. ಯಾವುದು ಫುಡ್ ಕಲರ್, ಯಾವ್ದು ಟೇಸ್ಟಿಂಗ್ ಪೌಡರ್ ಯಾವುದೂ ಯೂಸ್ ಮಾಡಲ್ಲ ಸರ್ ನಾವು. ಬಸ್ಸವರೆಲ್ಲ ಖಂಡಿತ ಫೋನ್ ಮಾಡಿ ಎಲ್ಲ ತೊಗೊಂಡೋಗ್ತಾರೆ. ಎಲ್ಲ ಫಂಕ್ಷನ್ಗಳು ಮಾಡ್ಕೊಂಡು ಕೊಡ್ತೀವಿ. ಫಂಕ್ಷನ್ಗಳಿಗೆ ಅಮ್ಮ ಯಾವ್ದು ಕೊಡ್ಲಿ? ಫಂಕ್ಷನ್ಗಳಿಗೆ ಮಾಡ್ಕೊಡ್ತೀರಾ? ಹಾಂ ಸರ್. ಓಕೆ. ಮದುವೆ, ಗುರುಪ್ರವೇಶ, ಈವೆಂಟ್ಸು ಯಾವುದೇ ಇದ್ರು ಎಲ್ಲ ಮಾಡ್ಕೊಂಡು ಕೊಡ್ತೀವಿ. ಓಕೆ. ಹಾಂ, ಭಾಳ ಖುಷಿ ಆಗೋದೇನಂದ್ರೆ ನೀವು 3 ಜನ ಮೊದಲಿಂದ ಇದ್ದೀರಿ. ಹಾಂ ಸರ್. ಅಲ್ವಾ? ಹೌದು ಸರ್. ಒಳ್ಳೆ ಹೊಂದಾಣಿಕೆ ನಿಮ್ದು. ಹೌದು ಸರ್, ಮೂವರು ಒಂದ್ ಕಡೆ ಇದ್ಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕಲ್ಲ ಸರ್. ಹಾಂ. ಬಸ್ಸರ್ ಓಕೆ. ಬಸ್ಸರ್ ಸತೀಶಣ್ಣ. ಹಾಂ, ಪಾರ್ಸಲ ಒಂದು ರೈಸಾ? ಏನು ಮಧ್ಯಾಹ್ನ ಊಟನೇ ಇರುತ್ತೆ ಬಸ್ಸಲ್ಲಿ? ಬಸ್ ಮಧ್ಯಾಹ್ನ ಊಟ ಏನು ಮಾಡಲ್ಲ ಸರ್, ಬೆಳಗ್ಗೆ ಅಷ್ಟೇ ಟಿಫನ್ ಮಾತ್ರ ಸಾಕು ಸರ್. ಈ ಶನಿವಾರ ಭಾನುವಾರ ಹಿಂಗಿರುತ್ತೆ ಸರ್. ಶನಿವಾರ ಭಾನುವಾರ ಸೋಮವಾರ ಕ್ರೌಡ್ ಚೆನ್ನಾಗಿರುತ್ತೆ ಸರ್. ಹಾಂ. ನಾರ್ಮಲ್ ಟೈಮಲ್ಲಿ ಒಂದು ಸ್ವಲ್ಪ ವೀಕ್ ಇರುತ್ತೆ. ಹಾಂ. ಇರೋದ್ರಲ್ಲಿ ಜನಕ್ಕೆಲ್ಲ ಗೊತ್ತಾಗಬೇಕಲ್ಲ. ಓಕೆ. ಇನ್ನ ಎಲ್ಲರಿಗೂ ಗೊತ್ತಾಗಿಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ಹಾಂ, ಎಷ್ಟು ಜನ ಇದ್ದೀರಿ ಸರ್? ಟೋಟಲ್ ನಾವೆಲ್ಲ ಒಂದು ನಮ್ಮ ಇದರಲ್ಲಿ ಬ್ಯಾಚಲ್ಲಿ ಒಂದು 6 ಜನ ಇದೀವಿ ಸರ್. 6 ಜನ ಮೇಂಟೈನ್ ಮಾಡ್ತೀರಿ? ಸಂಡೇ ಹೊತ್ತು ಇನ್ನೂ ಒಂದು 2 ಹುಡುಗರು ಎಕ್ಸ್ಟ್ರಾ ಆಗ್ತಾರೆ. ಸಂಡೇ ಇನ್ನೊಂದು 2 ಹುಡುಗರು ಎಕ್ಸ್ಟ್ರಾ ಆಗ್ತಾರೆ. ಇಡ್ಲಿಗೆಲ್ಲ ಎಷ್ಟು ಹಾಕ್ತೀರಿ ಸರ್? ಇಡ್ಲಿ ಎಲ್ಲ ನಾವೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ಮಾಡಲ್ಲ ಸರ್. ನಮ್ಗೆ ನಾರ್ಮಲ್ ಆಗಿ ಇವಾಗ ಇಷ್ಟು ಅಂತ ಗೊತ್ತಲ್ಲ, ಒಂದು ಇಷ್ಟಿಷ್ಟು ಬಾಕ್ಸ್ ಅಂತ ಇರುತ್ತೆ ಸರ್. ಅಷ್ಟು ಬಾಕ್ಸ್ ಹಾಕಿ ಒಂದು ದೊಡ್ಡ ಬಾಕ್ಸ್. ಹಾಂ ಸರ್. ಇದೊಂದು 10 ಬಾಕ್ಸು, ಅದೊಂದು ರವೆ ಇಡ್ಲಿ ಒಂದು 10 ಬಾಕ್ಸು, ಇದು ಅಕ್ಕಿ ಇಡ್ಲಿ ಒಂದು 8 ಬಾಕ್ಸ್ ಹೋಗ್ತದೆ. ಸಾವಿರಾರು ಜನ ಬಂದು ಹೋಗ್ತಾರೆ. ಖಂಡಿತ ಸರ್, ಸಾವಿರಾರು ಜನ ಬರಲ್ಲ ಸರ್. ಒಂದು 350-400 ಜನ ಬರ್ತಾರೆ. 400 ಜನ ಡೈಲಿ? ಹಾಂ ಸರ್. ಹಾಂ. ಸಂಡೇ ಸ್ಯಾಟರ್ಡೆ ಸಂಡೇ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ ಇರ್ತಲ್ಲ, ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ. ಓಕೆ. ಒಂದು ರೈಸಾ? 6 ಇಡ್ಲಿ 6 ರೈಸು. ಪಾರ್ಸಲ್ ಹೇಳಿದ್ರಾ? ರವೆ ಇಡ್ಲಿ ಎಷ್ಟು? ಬಸ್ ಯಾವ್ದು ಪಲಾವ? ಓಕೆ. ಈಗ ಒಟ್ಟಿನಲ್ಲಿ 5-6 ಜನದ ಕುಟುಂಬಗಳು ಇದರಲ್ಲಿ ನಡೀತಾ ಇದೆ. ಖಂಡಿತ ಸರ್. ಹಾಂ. ಮಗ ಇಡ್ಲಿ ಸ್ಪೂನ್ ಕೊಡು. ಇಡ್ಲಿ ಸ್ಪೂನ್ ಕೊಡು. ರವೆ ಇಡ್ಲಿ ಪಾರ್ಸಲ್. ಏನು ರವೆ ಇಡ್ಲಿನಾ? ಇದು ರವೆ ಮಸಾಲ ಇಡ್ಲಿ. ಹೌದು, ರವೆ ಇಡ್ಲಿ ಸರ್. ರವೆ ಇಡ್ಲಿ ಎಷ್ಟಿದೆ ಸರ್? ರವೆ ಇಡ್ಲಿ ಪ್ರೈಸ್ ಬಂದ್ಬಿಟ್ಟು 20 ರೂಪಾಯಿ. ನಾರ್ಮಲ್ ಇಡ್ಲಿ ಬಂದ್ಬಿಟ್ಟು 15 ರೂಪಾಯಿ. ರೈಸ್ ಐಟಮ್ ಎಲ್ಲ 40 ರೂಪಾಯಿ ಪ್ರೈಸ್. 40 ರೂಪಾಯಿ. ಹಾಂ ಸರ್. ಹಾಫ್ ರೈಸ್ ಬಂದ್ಬಿಟ್ಟು 25 ರೂಪಾಯಿ. ಹಾಫ್ ಕೊಡ್ತೀರಿ? ಹಾಂ ಸರ್, ಹಾಫ್ ಕೊಡ್ತೀವಿ. ಸೂಪರ್. ಹಾಂ, ಪಾರ್ಸಲ್. ಓಕೆ. ಥ್ಯಾಂಕ್ ಯು. ಬಿಸಿ ಇದ್ದೀರಿ, ಆ ಬಿಸಿಯಲ್ಲಿ 2 ಮಾತು ಮಾತಾಡಿದಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಡಿ ಸರ್. ಯಜಮಾನ್ರ ನಮಸ್ಕಾರ. ಶರಣು. ಮೊದಲು ಹೇಳ್ತಾನೆ ನಿಮ್ಮ ಮೀಸೆಗೆ ಫಿದಾ ಆಗ್ಬಿಟ್ಟೆ ನಾನು. ಹಾಂ, ಏನು ಹೆಸರು ನಿಮ್ಮದು? ಕೆ ನಿಜಲಿಂಗಪ್ಪ. ಕೆ ನಿಜಲಿಂಗಪ್ಪ. ಚಿತ್ರದುರ್ಗ. ಹಾಂ, ಯಾವ ಊರು ನಿಮ್ಮದು? ಚಿತ್ರದುರ್ಗ ಸ್ವಾಮಿ. ಚಿತ್ರದುರ್ಗ. ಚಿತ್ರದುರ್ಗ ಪಕ್ಕ ಹಳ್ಳಿ ಯರಬಳ್ಳಿ ಕಾಟಪ್ನಟ್ಟಿ. ಓ, ಬೆಂಗಳೂರಿಗೆ ಪ್ರಯಾಣ ಹೆಂಗ್ರಿ? ಬೆಂಗಳೂರಿಗೆ ಪ್ರಯಾಣ ಅಂದರೆ ಅಲ್ಲಿ ವ್ಯವಸಾಯ ಮಾಡ್ತಿದ್ದೆ ನಾನು. ಹಾಂ. ವ್ಯವಸಾಯ ಮಾಡ್ತಿರ್ಬೇಕಾದ್ರೆ ನೀರುಳ್ಳಿ ಹಾಕಿದ್ದೆ. ಹಾಂ. ಆ ನೀರುಳ್ಳಿ ಗೆಡ್ಡೆ ರೇಟು ಕಡಿಮೆ ಆಗಿ ಉಳ್ಳಾಗಡ್ಡಿ. ಉಳ್ಳಾಗಡ್ಡೆ. ಉಳ್ಳಾಗಡ್ಡೆ 2 ರೂಪಾಯಿ ದುಡ್ಡು ಬರೀ 75 ಪೈಸೆ ಆಗ್ಬಿಡ್ತು. ಅಯ್ಯಯ್ಯೋ. ಹಾಂ. ಅಲ್ಲಿದ್ದ ಅದನ್ನೆಲ್ಲ ಇದು ಮಾಡಿಬಿಟ್ಟು ಹೊಲಕ್ಕೆ ಅಲ್ಲೇ ಹಾಕ್ಬಿಟ್ಟೆ. ಹಾಂ. ಈಗ ಲಾರಿ ಬಾಡಿಗೆ ಕಟ್ಟಕ್ಕಾಗಲ್ಲ. ಹಾಂ. ಇಲ್ಲಿಗೆ ಬೆಂಗಳೂರಿಗೆ ತಗೊಂಬಂದ್ರಿ. ಹಾಂ. ಅವಾಗ ಅಲ್ಲೇ ಹಾಕ್ಬಿಟ್ಟು ಅದನ್ನ ಸೀದಾ ಒಂದು 300 ರೂಪಾಯಿ ಇಸ್ಕೊಂಡೆ ಯಾರು ತಗೋಣ. ಹಾಂ.
ನಂತರ ದುಡ್ಡು ಇರಲಿಲ್ಲ. 300 ರೂಪಾಯಿ ಇಸ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಹೋದೆ. ಮೆಜೆಸ್ಟಿಕ್ನಾಗ ಏನು ಮಾಡಿಬಿಟ್ರು, ಯಾರೋ ಒಬ್ಬ ಕೆಲಸ ಕೊಡಿಸ್ತೀನಿ ಅಂತ 100 ರೂಪಾಯಿ ಇಸ್ಕೊಂಡು ಹೋದಾನೆ. ಅತ್ಲಾಗ ಹೋಗ್ಬಿಟ್ಟ, ಬರಲಿಲ್ಲ. ಅತ್ಲಾಗ ಹೋಗ್ಬಿಟ್ಟು ಅವನು ತಿರ್ಗಾ ಏನು ಮಾಡಿದೆ, ಹುಡುಕ್ಯಂಡು ಮೆಲ್ಲಕ್ಕೆ ಬಂದೆ. ಇಲ್ಲಿ ಪ್ಲಾಟಿನಮ್ ಸಿಟಿ ಅಂತ ಐತೆ ನೋಡಿ, ಗುರುಗುಂಟೆ ಪಳ್ಳ್ಯದ ಈ ಕಡೆ, ಅಲ್ಲಿಗೆ ಬಂದೆ. ಒಬ್ಬಜ್ಜಿ ಹೋಟ್ಲ್ ಹಾಕೊಂಡಿದ್ರು. ಅವ್ರು ಕರೆದು, ಬರಪ್ಪ ಯಾವೂರು, ಹಿಂಗೆ ಸ್ವಾಮಿ ನನಗೂ ಒಂದೆ. ಆಯ್ತಪ್ಪ ಬಾ ಕುತ್ಕೊಂಡ್ರು. ಕುತ್ಕೊಂಡೆ ನಾಷ್ಟ ಕೊಟ್ಟರು, ನಾಷ್ಟ ಮಾಡಿದೆ. ನಾಷ್ಟ ಮಾಡ್ತೀನಿ. ಅದು ಪ್ಲಾಟಿನಮ್ ಸಿಟಿ ಒಳಗಡೆ ಗಾರೆ ಕೆಲಸ ನಡೀತಿತ್ತು. ಅಲ್ಲಿಗೆ ಹೋಗೋಣ ತಗೋದಿ ಸೆಕ್ಯೂರಿಟಿ ವಾಪಸ್ ಹಿಂದಕ್ಕೆ ದಬ್ಬಿಟ್ಟು ನಾನು. ಅವಜ್ಜಿ ಕರ್ಕೊಂಡೋಗಿ ಬಿಟ್ರು. ತಿರ್ಗಾ ಅಲ್ಲಿ ಹೋಗಿ ಗಾರೆ ಕೆಲಸ ಮಾಡಿದೆ 12 ದಿವಸ ಗಾರೆ ಕೆಲಸ ಮಾಡಿ ಆಮೇಲೆ ದುರ್ಗಣ್ಣ ಅಮ್ಮನ ಏನು ಮಾಡಿದ, ಊಟಕ್ಕೆ ಹೋಗಪ್ಪ ಅಂದ. ಊಟಕ್ಕೆ ಬಂದೆ. ಅಲ್ಲಿ ಸೆಕ್ಯೂರಿಟಿ ಆಫೀಸ್ ಇತ್ತು, ವಿಜಿಟಮ್ ಸೆಕ್ಯೂರಿಟಿ. ಅಲ್ಲಿಗೆ ಬಂದು ಅವಾಗ ಅವ್ರೇನು ಮಾಡಿದ್ರು, ಡ್ಯೂಟಿ ಮಾಡ್ತೇನೆ ಅಂದರು. ಎಲ್ಲ ಇಳಿದು ಬಿಟ್ಟಿತ್ತು ಸ್ವಾಮಿ, ಸಿಮೆಂಟ್ ಎಂದು ಫುಲ್ಲು ಗಡ್ಡೆ ಮೀಸೆ ಬೆಳೆದು ಬಿಟ್ಟಿದ್ವು. ಅವಾಗ ಏನು ಮಾಡ್ತೀವಿ ಸ್ವಾಮಿ ಅಂತ ಮತ್ತೆ ಬಾ ಮತ್ತೆ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗಿ 10 ರೂಪಾಯಿ ಕೊಟ್ಟರು. ಶೇವಿಂಗ್ ಮಾಡಿಸ್ಕೊಂಡು ಕ್ಲೀನಾಗಿ ಕಟ್ಟಾಗೆ ಅವಾಗ ಡ್ರೆಸ್ ಕೊಟ್ಟರು. ಡ್ರೆಸ್ ಹಾಕ್ಕೊಂಡು ಬಂದೆ. ಸ್ವಾಮಿ ಅಂದು ಏನಪ್ಪ ಅಂದರು, ಅನ್ನ ಕೊಟ್ಟರು ಇಲ್ಲಿಗೆ ಬಂದಮೇಲೆ ನನಗೆ ದುರ್ಗಣ್ಣ ಅಂತ ಇದ್ದಾರೆ. ಅವ್ರ ತಕ್ಕ ಹೋಗಿ ಅವ್ರಿಗೆ ನಾವು ಹೋಗ್ಬೇಕು ಮುಂದಕ್ಕೆ ಅಂತ. ಅವಾಗ ಬಾರಪ್ಪ ಅಂತ ಕರ್ಕೊಂಡವ್ರು. ದುರ್ಗಣ್ಣ ಸಂತೋಷ ಪಟ್ಟ, ಒಳ್ಳೇದಾಗ್ಬಿಡ್ತಪ್ಪ. ಕೈ ಕಾಲಿಗೆಲ್ಲ ರಕ್ತ ಕಿತ್ಕೊಂಡ್ಬಿಟ್ಟಿತ್ತು ನನಗೆ ಸಿಮೆಂಟಿನ ಇದ್ರಾಗೆ. ಅಣ್ಣ ನಾನು ಹೋಗ್ಬೇಕ್ತೀನಿ, ಶನಿವಾರ ಬಂದು ದುಡ್ಡು ಇಸ್ಕೊಂಡು ಹೋಗಪ್ಪ ನೀನು. ಆವಾಗ ಫೀಲ್ಡ್ ಆಫೀಸರ್ ಕರ್ಕೊಂಡು ಹೋಗಿ ಸಾಹುಕಾರಿ ನಗರಕ್ಕೆ ಬಿಟ್ರು. ಸಾಹುಕಾರಿ ನಗರದಿಂದ ಬನ್ನರ್ಘಟ್ಟ ಕಾಡಿ ಬಿಟ್ರು. ಅಲ್ಲಿಂದನ ಶಿವಾಜಿನಗರ BTS ಸ್ಟಾಪಿಗೆ ಬಿಟ್ರು. ಶಿವಾಜಿನಗರ BTS ಸ್ಟಾಪ್ನಿಂದ ಮೆಜೆಸ್ಟಿಕ್ಕು ಅಲ್ಲೇದಲ್ಲಿ ಎಲ್ಲ ಡ್ಯೂಟಿ ಮಾಡಿದೆ. ಡ್ಯೂಟಿ ಮಾಡಿ ಅವಾಗ ಸೀದಾ ಕರ್ಕೊಂಬಂದು ಇಲ್ಲಿ ಬಿಟ್ರು ಸ್ವಾಮಿ, ತಗರೂರು ಬಡಾವಣೆ BL ಲೇಔಟ್ನಾಗ ಡ್ಯೂಟಿ ಮಾಡಿದ್ರೆ ನಾನು ಹೋಗ್ಲಿಲ್ಲ. 75-80 ಜನ ಓಡೋಗ್ಬಿಟ್ರು ಸೆಕ್ಯೂರಿಟಿಗಳು. ನಾವು ಕಾಡ್ಲಿಗಿರೋಕ್ಕಾಗಲ್ಲ ಅಂದ್ರು. ಕುಡಿಯೋಕೆ ನೀರಿಲ್ಲ, ಕರೆಂಟ್ ಇಲ್ಲ. ಅಲ್ಲಿ ನಾನು ಅದ್ರಾಗೆ ಸಂಸಾರ ಕಟ್ಕೊಂಡು ಕಾಲ ಹಾಕ್ಬಿಟ್ಟೆ. ಇವಾಗ ಚೆನ್ನಾಗಿದ್ದೀನಿ ಸ್ವಾಮಿ, ಏನು ತೊಂದರೆ ತಾಪತ್ರ ನನಗೆ. ಈಗ ಇಲ್ಲಿ ಎಷ್ಟು ಕೊಡ್ತಾರೆ? ಇಲ್ಲಿ ಮಾಡ್ತಿರಲಿ ಡ್ಯೂಟಿ ಎಷ್ಟೊತ್ತು ಮಾಡ್ತೀರಿ ಇಲ್ಲಿ? ನಾನು 7 ಗಂಟೆ 7 ಖಾಲಿ ಬರ್ತೀನಿ. ಬಂದು ಇಲ್ಲಿ 10:30 11 ಗಂಟೆ ತನಕ ಮಾಡ್ತೀನಿ. 3 ತಾಸು. 100 ರೂಪಾಯಿ ಕೊಡ್ತಾರೆ ಈ 3 ಹೋಟ್ಲರು. ಒಂದೊಂದು ಅಂಗಡಿಯವ್ರು 100 300 ಆತಲ್ಲ, ಬೇಕಾದಷ್ಟು ಆಗೋಯ್ತು. 300 ಸಾಲ್ದಂಗೆ ಸ್ವಾಮಿ. ಅಲ್ಲಿ BL ಲೇಔಟ್ನೆ ಮಾಡಿದ್ರೆ ನೈಟ್ ಡ್ಯೂಟಿ 12,000 ಕೊಡ್ತಾರೆ. ಸಾಕು. ನಾನೇ ಶ್ರೀಮಂತ. ಕೊಡ್ರಿ ಕೈ ಸಾಕು ಅಂತ ಹೇಳಿದ್ ನೀವು ಒಬ್ಬರನ್ನೇ ಕೇಳಿದ್ ನಾನು. ಸಾಕು ಸ್ವಾಮಿ, ಬೇಕಾದಷ್ಟು ಆಗೋಯ್ತು. ಅದಕ್ಕಿಂತ ಬೇಕು ಮನುಷ್ಯನಿಗೆ ಬೆಟ್ಟನೆ ತಂದು ಇಳಿಸಿದ್ರು ಈ ನರಜನ್ಮ ಒಪ್ಪಗಮಲ್ಲ. ಒಪ್ಪಲ್ಲಿದು. ಹೌದಾ? ಇದರಂಥ ನರಜನ್ಮದಂಥ ಪಾಪಿ ಜನ್ಮ ಜಗತ್ತಿನಾಗಿನ್ ಯಾವುದೂ ಇಲ್ಲ. ಹೌದು, ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದ್ದು ಕೆಟ್ಟದ್ದೇ. ಇದು ಯಾವುದು ಯೋಚನೆ ಮಾಡಲ್ಲ. ಹಂಗೆ ಸಾಕು, ಪರಮಾತ್ಮ ಕೊಟ್ಟದ್ದೇ ಸಾಕು. ಪರಮಾತ್ಮ ಅಂದರೆ 1 ರೂಪಾಯಿ ಕೊಟ್ಟರು 1000 ರೂಪಾಯಿ ಜೀವನಿಗೆ ಅನ್ಬೇಕು. ಆ ಲಕ್ಷ್ಮಿ ಒಲಿತಾಳೆ, ಅವಾಗ ಕೊಡ್ತಾಳೆ, ಒಟ್ಟಿಗೆ ಊಟ ಕೊಡ್ತಾಳೆ ತಾಯಿ. ನಾವು ಏನು 1 ರೂಪಾಯಿ ಕೊಡ್ತಾನೆ ಅದಲ್ಲ ಅನ್ನಬಾರ್ದು. ಆ ಮಾತು ಆ ಮಾತು ನಮ್ಮ ಬಾಯಿಂದ ಅನ್ಲೇಬಾರ್ದು. ಇದೇ 1 ಕೋಟಿ ರೂಪಾಯಿ ಅನ್ಬೇಕು ನಾವು. ಸ್ವಾಮಿ ಭಾರಿ ಆತಲ್ಲ ನಿಮ್ದು ಕತೆ. ಈಗ ಎಲ್ಲರೂ ಇಲ್ಲೇ ಇದೀರಿ, ಆರಾಮದಿರಿ? ಎಲ್ಲರೂ ಇದ್ವಿ ಇಲ್ಲೇ. ಇಲ್ಲಿ ಏನು ಈಗ ಕೊನೆವರೆಗೆ ಇಲ್ಲೇ ಇರ್ತೀರಿ ಬೆಂಗಳೂರಾಗ? ಇಲ್ಲಿ ಇರ್ತೀನಿ ನಾನು. ಮತ್ತೆ ಸೈಟ್ ಗಿಟ್ಟು ಮನೆಗೇನು ಏನಾರು ಮಾಡಿರಿ? ಯಾರೋ ಪುಣ್ಯಾತ್ಮರು BLನರು ಹೋದನೇ ವರ್ಷ 20-30 ಕೊಟ್ಟಾರೆ. ನಾನು ಒಬ್ರು ಕರ್ಕೊಂಡು ಹೋಗಿ ಕುಮಾರಣ್ಣ ಅಂಬರು ಕರ್ಕೊಂಡು ಹೋಗಿ ಮಾತಾಡ್ಸಿದ್ವಿ. ಅವರು 42 ಲಕ್ಷಕ್ಕೆ ಮಾರಿದ್ರು. 60-30 ಇತ್ತು, 30-40 ಮಾರಿದ್ರು. ಪಕ್ಕದಾಗ ಸ್ವಲ್ಪ ಇತ್ತು. ಹೋಗಿ ಕೈ ಮುಗಿದೆ, ತಾಯಿ ನನಗೊಂದಿಟ್ಟು ಸೈಟ್ ಕೊಡ್ರಮ್ಮ. ಅವ್ರಿಗೆ 115 ರೂಪಾಯಿ ಸ್ಕ್ವೇರ್ ಫೀಟ್ನಾಗ ಆಗಿತ್ತು ತಲಾಟು ಮೊದಲು BLನಾಗೆ. ಅವ್ರೇನು ಮಾಡಿದ್ರು, ಆ ಅಮ್ಮ ಪುಣ್ಯಾತ್ಮ ಬಿತ್ತಿ, ರೀ ನಮ್ಮ ಸೆಕ್ಯೂರಿಟಿ ಕೊಟ್ಬಿಡ್ರಿ, ಅವ್ರು ಎಷ್ಟನ್ನು ಕೊಡ್ಲಿ ಕೊಟ್ಬಿಡ್ರಿ. ಭಾರಿ ಆತಲ್ಲ. ಸೈಟ್ ಆಗೋಯ್ತು ಹಂಗಾರೆ ಅಂತೇಳಿ ಅಮ್ಮ. ನಾನು ಪರಮಾತ್ಮ ಇನ್ನೇನು ಬಿಟ್ಟು ಹೋಗ್ತೀನಿ. ನಾನು ಇನ್ನೆಲ್ಲಿರೋಕ್ಕಾಗುತ್ತೆ? ನಾನು ಬೆಳ್ಕಂತ ಬಂದ್ಬಿಡ್ತು. ಇನ್ನೆಲ್ಲಿರೋಕ್ಕಾಗುತ್ತೆ? ನಾನು ಒಂದು ಕಡೆಗೆ ನಾನು ಮನುಷ್ಯನಾಗಲ್ಲ. ಅವಾಗ ಆಯಮ್ಮ ಬಂದು ಬಿಡ್ತಲ್ಲ, ಆಯಪ್ಪ ತಲೆ ಕೆರ್ಕೊಂಡು ಯೋಚನೆ ಮಾಡಿಬಿಟ್ಟ. ಪಕ್ಕದಾಗಿದ್ದ 21 ಲಕ್ಷ ಆಗುತ್ತೆ ಕಣಯ್ಯ ಅಂತ. ಅಯ್ಯೋ ಶರಣು, ಅಯ್ಯೋ ಸಂಪೂರ್ಣ ನೀನು
ನಾನು ಪುಕ್ಷಟಿ ಇಸ್ಕೊಂಬಕ್ ಬಂದು ನೀವು ದುಡ್ಡು ಕೊಟ್ಟು ತಗೊಂಬಕ್ ಬಂದಿಲ್ಲ ನಾನು. ಹಾಂ ನೀನು ಸುಮ್ಕಿರ್ಬೇಕು ಅಂದೆ. ಸುಮ್ಕಾಯ್ಬಿಟ್ಟ ಅಪ್ಪಲ್ಗೆ. ಅವಾಗ ಆ ಅಣ್ಣದ್ದು ತಲೆ ಕೆರ್ಕೊಂಡಪ್ಪ ಏನಪ್ಪ ಹಿಂಗೆ ಕೇಳಿದೆ. ಇಲ್ಲ ಸ್ವಾಮಿ ನನಗೆ ಕೊಡಬೇಕು, ಕೊಟ್ಬಿಡಿ, ಏನು ತಾಪತ್ರ ಇಲ್ಲ ಅಂತ. ಮತ್ತೆ ಏನು ಕೊಡ್ತೀಯ ಅಂದು. ಬರೀ 3 ಲಕ್ಷ ಕೊಡ್ತು, ನಾನು ಅಷ್ಟೇ ಕೊಡೋದು, ಅದ್ರ ಮೇಲ್ಪಟ್ಟನಂತ ಕಾಸಿಲ್ಲ. ನನ್ನ ಮಗಳು ಮದುವೆ ಬಂದೈತೆ, ಮದುವೆ ಮಾಡ್ಬೇಕು ಮಗಳು ನನಗೆ ಅರ್ಜೆಂಟಾಗಿ ಅಂದೆ. ಅದೇ ಎಂತೂ ಆಯ್ತು ರೀ ಬಗ್ಗರಿ ಜಷ್ಟು ಮಾಡಿಸ್ಕೊಂಬಿಡಪ್ಪ ನೀವು ಅಂತ ತಗೊಂಡೋಗಿದ್ದು. ಕುಮಾರಣ್ಣ ಪುಣ್ಯಾತ್ಮ ಕೈ ಮುಗಿಬೇಕು ಅವ್ನಿಗೆ, ಇಲ್ಲೇ ಮರಪ್ಪನ ಪಾಳ್ಯ ಅಯ್ಯಪ್ಪಂದು. ಆಯಪ್ಪ ಕರ್ಕೊಂಡು ಬಂದು ನೀವು ಕೊಡ್ರಿ ನಾನು ಮನೆ ಕಟ್ಟಿಕೊಡ್ತೀನಿ ಅಂದ ಅಯ್ಯಪ್ಪ ಪುಣ್ಯಾತ್ಮ. ಅವಾಗ 3 ಲಕ್ಷ ಕೊಟ್ಟು ದಾಸನಪುರದಾಗ ಇಲ್ಲೇನೆ ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ಟು 75,000 ರೂಪಾಯಿ. ಚೆನ್ನಾಗಿದ್ದೀನಿ ಸ್ವಾಮಿ, ಸಾಕು. 300 ರೂಪಾಯಿಂದ ಜರ್ನಿ ಶುರುವಾಗಿದ್ದು ಬೆಂಗಳೂರು, ಅಲ್ಲಿ ಊರು ಬಿಡುವಾಗ ಸೈಟ್ ತೊಗೊಂಡು ಈಗ ಮನೆ ಯಾವಾಗ ಕಟ್ತೀರಿ? ಕಟ್ಟಿಕೊಡ್ತಾರೆ, ಹೇಳಿದ್ರೆ ನನಗೆ ಕುಮಾರಣ್ಣ ಕಟ್ಟಿಕೊಡ್ತಾರಂತೆ. ಕಟ್ಟಿಕೊಡ್ತಾರೆ. ಭಾಳ ನಾನು ಏನಂತ ಕಂಪ್ನಿ, ಎಷ್ಟೋ ಜನ ಕೋಟಿ ಶತಕೋಟ್ಯಾಧೀಶ್ವರರು ಸಾಹುಕಾರಗಳಿದ್ದಾರೆ. ಅದ್ರಾಗೆ ಅವರೆಲ್ಲರಿಗಿಂತ ಮೇಲ್ಪಟ್ಟು ನಾನೇ ಸಾಹುಕಾರ ಅಂತ ಕಂಪ್ನಿ. ಇವಾಗ ನನ್ನ ಆತುಂಬಕ್ಕೆ ಯಾಕೆ ಹೇಳು, ಬರೀ 3 ಲಕ್ಷಕ್ಕೆ ಸೈಟ್ ಕೊಟ್ಬಿಟ್ರೆ ಸ್ವಾಮಿ ಪುಣ್ಯಾತ್ಮರು. ಬರೀ 300 ರೂಪಾಯಿಂದ ನನಗೆ ಇಷ್ಟ ಆಯ್ತಲ್ಲ. ಅದಕ್ಕಿಂತ ದೊಡ್ಡದು, ಇದಕ್ಕಿಂತ ದುಡಿಬೇಕೆ, ಇದಕ್ಕಿಂತ ಬೇಕೆ. ಊರಿನಾಗ ಜಮೀನು ಐತೆ ನಮ್ಮಪ್ಪ ಮಾಡಿದ್ದು, ಅವಾಗಲೇ 2 ಲಕ್ಷ ಸಾಲ ಇತ್ತು ನಮ್ಮ ತಲೆ ಮೇಲೆ. ಹೆಂಗ ಮಾಡಿ ಸಾಲ ಹರಿದ್ಬಿಟ್ವಿ ಅಣ್ಣ ತಮ್ಮಗಳು ನಾವೆಲ್ಲ ಜೊತೆಯಾಗಿ. ಅವ್ರು ಈಗ ತಲೆ ಕೆಟ್ಟಿಟ್ಟು ಹೆಂಚ್ಕೊಂಡು ಚೆನ್ನಾಗಿದ್ವಿ ಸ್ವಾಮಿ. ಅಣ್ಣ ತಮ್ಮಗಳು ಎಲ್ಲ ಊರು ಬಿಟ್ಟು ಹೋಗಿದ್ವಿ, ಎಲ್ಲರೂ ಚೆನ್ನಾಗಿದ್ವಿ. ಮಕ್ಕಳು ಮದುವೆ ಕಲ್ಯಾಣ ಮಂಟಪದಾಗೆ ಮಾಡಿದೆ. ನಾನಲ್ಲಿ ಮಾಡಿದನು ಆ ದೇವರು ಭಗವಂತ. ಈಗ ಒಂದು ಮಗಳೈತಿ, ಆಯಮ್ಮನ್ನು ನಾನು ಮಾಡ್ತೀನಿ ಮದುವೆ. ಒಳ್ಳೇದಾಗ್ಲಿ. ನಿಮ್ಮನ್ನು ಮಾತಾಡಿಸಿ ಬಹಳ ಖುಷಿ ಆಯ್ತು, ಸಂತೋಷ. ಬಹಳ ಕಡಿಮೆ ಸಮಯದಲ್ಲಿ ನಿಮ್ಮ ಅದ್ಭುತವಾದ ಜರ್ನಿ ಹೇಳಿದಿರಿ. ಇನ್ನೊಬ್ಬರಿಗೆ ಪಾಠ ಇದು. ಹೌದು, ನೋಡ್ತಾ ಇರ್ತಕ್ಕಂಥವ್ರಿಗೆ ಮನುಷ್ಯ ಮನ್ಸು ಮಾಡಿದ್ರೆ ಏನಾಗ್ಬೋದು ಅನ್ನೋದಕ್ಕೆ ನೀವೇ ಕಾರಣ. ಹೌದು ಸ್ವಾಮಿ, ದೇವರು. ನಾನಲ್ಲ, ನಾನು ಅನ್ನಬಾರ್ದು, ತಪ್ಪದು. ಆ ಭಗವಂತನಿಂದ ನಿನ್ನೂ ಕಾಪಾಡೋಣ ಭಗವಂತ. ನಾವೆಲ್ಲ ಕಾಪಾಡೋದು, ನಮ್ಮ ಕೈಲಿ ಏನೂ ಆಗಲ್ಲ. ಥ್ಯಾಂಕ್ ಯು. ಸರಿ. ವೈಫೈ ನಾವು ಹೋಟೆಲ್ಗೆ ಹೋದ್ರೂ ಈ ತರ ಟೇಸ್ಟ್ ಸಿಗಲ್ಲ. ಟೇಸ್ಟ್ ಅಂದ್ರೆ ಇವರು ಇನ್ನೊಂದು ಏನಂದ್ರೆ ಇವರು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಆಗಲಿ ಮತ್ತೊಂದಾಗಲಿ ಯೂಸ್ ಮಾಡಲ್ಲ, ನ್ಯಾಚುರಲ್ ಆಗಿ ಮಾಡ್ತಾರೆ. ಈ ಕ್ರೌಡ್ ನೋಡಿದಿರಲ್ಲ, ಈ ಕ್ರೌಡ್ ನೋಡೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಇಲ್ಲಿ ಫುಡ್ ಸಿಗುತ್ತೆ ಅನ್ನೋದು. ಎವ್ರಿ ಡೇ ಇದೇ ಥರ ಇಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತೆ. ನಾವು ಆನ್ ದ ವೇ ಈ ಕಡೆ ಬಂದಾಗ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಎಷ್ಟೇ ಇದ್ದಿದ್ರು ಸರ್ ಇಲ್ಲಿ ತಿಂದ್ರೇ ತೃಪ್ತಿ. ಒಂದು 40 ರೂಪೀಸ್ಗೆ ಹೊಟ್ಟೆ ತುಂಬ ರೈಸ್ ಕೊಡ್ತಾರೆ, ಆರಾಮಿರುತ್ತೆ ಸರ್, ಚೆನ್ನಾಗಿರುತ್ತೆ ಫುಡ್ಡು. ತಿನ್ನೋ ಅನ್ನ ಸರ್, ನಾವೆಲ್ಲ ಚಿಕ್ಕ ಇದ್ರಲ್ಲಿ ಅನ್ನಕ್ಕೆ ನಮಗೆ ಕಷ್ಟ ಇತ್ತು. ಇವಾಗಿನ ಇದರಲ್ಲಿ ಈ ಥರ ಟೇಸ್ಟ್ ಕೊಟ್ಟು ಚೆನ್ನಾಗಿ ಮಾಡ್ತಾರೆ ಸರ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮನ್ನಂತೂ ಮೊದಲಿನಿಂದ ನೋಡ್ತಾ ಇದ್ದೀನಿ. ಹೌದು. ಎಷ್ಟು ವರ್ಷ ಆಯ್ತು ಸರ್? ನಾನು ಇಲ್ಲಿ ಬಂದು 9 ವರ್ಷ ಆಯ್ತು. 9 ವರ್ಷ ಆಯ್ತು ಅಲ್ವಾ? ಹೌದು. ಮೊದಲು ಏನ್ ಮಾಡ್ತಿದ್ರಿ ಸರ್? ನಮ್ದು ಹೋಟ್ಲು ನೆಲಮಂಗಲದಲ್ಲಿ ಹೋಟ್ಲಿತ್ತು ಸರ್. ಹೋಟ್ಲಿತ್ತು, ಅದನ್ನ ಯಾಕೆ ಅದೇನಾಯ್ತು? ಅದು ಕರೋನಾ ಬರೋಕ್ ಟೈಮ್ ಮುಂಚೆಲ್ಲಿ ಅಲ್ಲಿ ಖಾಲಿ ಮಾಡಿದ್ವಿ ನಾವು. ಆಮೇಲೆ ಈ ಕಡೆ ಬಂದ್ವಿ, ಇಲ್ಲೇ ಮನೆ ನಮ್ದು ಅಷ್ಟಗುಂಟೆ, ಇಲ್ಲೇ ಶುರು ಮಾಡಿದ್ಮೇಲೆ ಚೆನ್ನಾಗಿ ಬಿಸ್ನೆಸ್. ಈ ಜಾಗ ಚೇಂಜ್ ಆಯ್ತು, ಈ ಕಡೆ ಬಂದ್ವಿ ಇವಾಗ. ಓಕೆ. ಅಲ್ಲಿ ಕಾರ್ನರ್ ಇತ್ತು, ಬಟ್ ಅಲ್ಲಿ ಬೈಕ್ ನಿಲ್ಸಿ ಅದು ಇದು ತೊಂದರೆ ಆಗೋದು, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ಟ್ರಾಫಿಕ್ ಜಾಮ್ ಅವರು ಈ ಕಡೆ ಹಾಕೊಳ್ಳಿ ಅಂತ ಹೇಳಿ ಇದು ಮಾಡಿದ್ರು. ಅಲ್ಲಿ ಇಲ್ಲೇ ಹತ್ರ ಬಿಡಿ ಬರ್ತಾರೆ, ಅಪೋಸಿಟ್ ಇದೆ ಅಲ್ವಾ? ಹೌದು. ಇಲ್ಲಿಗೆ ಬಂದ್ಮೇಲೆ ಆಗಿದೆ, ಪರವಾಗಿಲ್ಲ ಸರ್, ನಡೀತಾ ಇದೆ. ಈಗ ಹಂಗಾರೆ 2 ಹೋಟ್ಲ್ ಮಾಡಿದವ್ರು ನೀವು? ಹೌದು. ಒಂದು ಹೋಟ್ಲ್ ಮಾಡಿದವರು, ಒಂದು ಇದನ್ನ ಮಾಡಿದವರು, ಎರಡರಲ್ಲಿ ಯಾವ್ದು ಬೆಟರ್? ಇದೇ ಬೆಟ್ರು. ನಮ್ದು ಅಷ್ಟಗುಂಟೆ ಒಂದು ಹೋಟ್ಲ್ ಇದೆ, ಈಗಲೂ ಇದೆ, ಪೆಟ್ರೋಲ್ ಬಂಕ್ ಪಕ್ಕ. ಹೌದಾ? ಹೌದು. ಹೆಂಗ್ ಮೇಂಟೈನ್ ಮಾಡ್ತೀರಿ? ಅದು ಇದು ಅಲ್ಲಿ ನಮ್ಮ ಮಿಸ್ಸಸ್ ಹುಡುಗರಿದ್ದಾರೆ. ಹೈವೇಗೆ ಇದೆ. ಹೈವೇಗೆ ಏನ್ ಹೆಸರು? ಪುಷ್ಪ, ಗುರು ರಾಘವೇಂದ್ರ ಹೋಟೆಲ್ ಅಂತ. ಹೌದಾ? ಟಿಫನ್ ಸೆಂಟರ್. ಓಕೆ ಓಕೆ. ನಡೀತಾ ಇದೆ. ಓ, ಅದು ಇದು ಎರಡು ಮೇಂಟೈನ್ ಮಾಡಿದ್ವಿ. ಓಕೆ. ಈಗ ಹಂಗಾರ ಒಂದು ಹೋಟೆಲ್ ಹೋಯ್ತು, ಮತ್ತು ಹೋಟೆಲ್ ಮಾಡಿದಿರಿ ನೋಡ್ರಿ ನೀವು? ಹೋಟೆಲ್ ಮಾಡಿದ್ವಿ, ಒಂದು ಇದು ಕ್ಯಾಂಟೀನ್, ಮೊಬೈಲ್ ಕ್ಯಾಂಟೀನ್ ಮಾಡಿದಿರಿ. 2 ಸೂಪರ್ ಆಗಿದೆ. 2 ಸೂಪರ್. ಓಕೆ.
ಇದು ಖಾಲಿ ಆದ್ರೆ ಖಾಲಿನಾ ಮತ್ತೆ ಮಾಡ್ತೀರಾ? ಇಲ್ಲ ಸರ್, ಖಾಲಿ ಆದ್ರೆ ಖಾಲಿ. ಖಾಲಿ. ಹಾಂ, ಎಷ್ಟೆಷ್ಟು ಕೆ ಜಿ ಹಾಕಿರ್ತೀರಿ ಇದು? ಎಲ್ಲ ಒಂದು 25 kg ಹಾಕಿ ರೈಸ್. ರೈಸ್. ಹಾಂ, ಇಡ್ಲಿನೂ ಅಷ್ಟೇ? ಇಡ್ಲಿನೂ ಅಷ್ಟೇ. ಹಾ. ಇಡ್ಲಿ ಬೇಯ್ತಾ ಇದೆ, ಪೂರಿ ರೆಡಿ ಆಗ್ತಾ ಇದೆ. ಓಕೆ. ಇಲ್ಲಿ ಎಲ್ರದ್ದು ಒಂದೇ ರೇಟಾ? ಎಲ್ಲ ಒಂದೇ ರೇಟ್, ಎಲ್ಲ ಸೇಮ್. ಎಲ್ಲ 3 ಜನ ಅಲ್ಲಿದ್ವಲ್ಲ, ಹಾ. 3 ಜನ ಇಲ್ಲೇ ಇದೀವಿ. ಇಲ್ಲೇ ಶಿಫ್ಟ್ ಆಗಿದ್ದೀರಿ? shift ಆಗಿದ್ದೀವಿ, ಹೌದು. ಸೇಮ್ ರೇಟು? ಸೇಮ್ ರೇಟ್ ಅದು. ಹಾಂ, ಏನು ತೊಂದರೆ ಇಲ್ಲ. ಎಲ್ಲ ಎಲ್ಲ ಚೆನ್ನಾಗಿದ್ದೀವಿ, 3 ಜನ ಚೆನ್ನಾಗಿದ್ದೀವಿ ಒಟ್ಟಿಗೆ. ಭಾಳ ಖುಷಿ ಆಗುತ್ತೆ. ಹಾಂ ಹಾಂ, ಯಾಕಂದ್ರೆ ಹೌದು. ಕಾಂಪಿಟೇಷನ್ ಇದ್ದಲ್ಲಿ ಹೌದು, ವ್ಯಾಪಾರ. ಏನು ಹೇಳ್ತಾರೆ, ಬಟ್ ನಾನು ಅವಾಗಿಂದ ನೋಡ್ತಾ ಇದ್ದೀನಪ್ಪ, ನೀವು 3 ಜನ ಹಂಗೆ ಹೌದು ಇದ್ದೀರಿ. ಸರ್, ಹಂಗೆ ಇದೀವಿ ಸರ್. ಹಾಂ ನಾವು ಅಲ್ಲಿ ಚೇಂಜ್ ಮಾಡಿದ್ಮೇಲೆ 1 ವಾರ ಇರ್ಲಿಲ್ಲ ನಾವು. ಹಾಂ ಹಾಕಕ್ಕೆ ಡಿಸೈಡ್ ಮಾಡಿದ್ವಿ ಎಲ್ಲಿ ಮಾಡೋದು ಅಂತೇಳಿ. ಹಾ. ಆಮೇಲೆ 3 ಜನ ಮಾತಾಡಿ ಒಂದ್ ಕಡೆ ಶಿಫ್ಟ್ ಆಗೋಣ, ಒಂದೇ ಕಡೆ ಇರೋಣ ಅಂತೇಳಿ ಹಾ. ಎಲ್ಲರೂ ಕೂತ್ ಮಾತಾಡಿ ಒಂದೇ ಕಡೆ ಮಾಡ್ಕೊಂಡು. ಓ ಹೌದಾ? ಏ ಸೂಪರ್ ನೀವು. ಹಾಂ ಓಕೆ. ಹಾಂ ಹಾಂ ಹಾಂ, ಬಂದೆ. ಹಾಂ ಹಾಂ ಓಕೆ. ಹಾಂ, ರವೆ ಇಡ್ಲಿ. ಈ ಶನಿವಾರ ಭಾನುವಾರ ಹೆಂಗಿರುತ್ತಾ? ಡೈಲಿ ಹೆಚ್ಚು ಕಡಿಮೆ ಹಿಂಗೆ ಇರುತ್ತಾ? ಸರ್, ಶನಿವಾರ ಭಾನುವಾರ ಮಾಮೂಲಿ ದಿವಸ ಹಿಂಗೆ ಇರುತ್ತೆ. ಹಿಂಗೆ ವೀಕ್ಲಿ ಹಾ. ಎಂಡಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ. ಶನಿವಾರ ಭಾನುವಾರ ಫುಲ್ ಇರುತ್ತೆ. ಓಕೆ. 3 ಪ್ಲೇಟ್. ಹಾಂ, ಕರೆದು ಆಯ್ತು ನೋಡ. 2, 4, 6, 7 ರೈಸ್ ಏನಿದೆ? ಆಯ್ತು. ಎಲ್ಲರೂ ಒಂದೊಂದು ಗಾಡಿ ಇಟ್ಕೊಂಡಿದ್ದೀರಿ? ಎಲ್ಲ ಒಂದೊಂದು ಗಾಡಿ ಮನೆಯಿಂದ ರೆಡಿ ಮಾಡ್ಕೊಂಡು ಬರ್ತೀರಾ ಏನಾದ್ರು? ಹೌದು. ಸರ್, ಮನೆಯಿಂದ ರೈಸ್ ಒಂದು ಮಾಡ್ಕೊಂಡ್ ಬರ್ತೀವಿ. ಹಾಂ, ಇಡ್ಲಿ ಮತ್ತೆ ಪೂರಿ ಎಲ್ಲ ಇಲ್ಲೇ ಹಾಕೊಂಡು ಎಲ್ಲರೂ ಅಷ್ಟೇ? ಎಲ್ಲರೂ ಅಷ್ಟೇ. ಹಾಂ. ಏನಾದ್ರು ತುಂಬಾ ಎಮರ್ಜೆನ್ಸಿ ಖಾಲಿ ಇತ್ತು ಅಂದ್ರೆ ಮಾಡ್ಕೊಂಬರ್ತೀವಿ. ಯಾರೋ ಒಬ್ರು ಎಷ್ಟು ಗಂಟೆಗೆ ಎದ್ದಿರ್ತೀರಿ ಬೆಳಗ್ಗೆ? 3 ಗಂಟೆಗೆ ಎದ್ದೇಳ್ತೀವಿ ಸರ್. ಬೆಳಗ್ಗೆ ದಿವಸ? 3 ಡೈಲಿ. ಓಹೋ. ಮಧ್ಯಾಹ್ನ ಊಟನ ಐತೆ ನಿಮ್ದು? ಇಲ್ಲ ಸರ್, ಮಾಡಬೇಕು ಅಂತ ಪ್ಲಾನ್ ಇದೆ ನಮ್ದು. ಮಾಡ್ಬೇಕಂತಿದೆ. ವಿಜಯದಶಮಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಮಧ್ಯಾಹ್ನ ಊಟ? ಮಧ್ಯಾಹ್ನ ಊಟ. ಈ 3 ಜನದ್ದು ಊಟ ಇರಲ್ಲ ಯಾರ್ದು? ಯಾರ್ದು ಇರಲ್ಲ, ನಾವು ಮಾಡೋಣ ಅಂತೇಳಿ ಮಾತಾಡ್ಕೊಂಡಿದೀವಿ. ಹಾ, ಹಾ. ಅವರಿಬ್ರು ಮಾಡಿ ಪರವಾಗಿಲ್ಲ ನೀವು ಅಂತ ಹೇಳಿದ್ದಾರೆ. ಓಕೆ. ಓ ಹಿಂಗೆ ಅಂಡರ್ಸ್ಟ್ಯಾಂಡಿಂಗ್ ಸರ್. ಹಾಂ. ಓಕೆ. ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ. ಇಲ್ಲಿ ಹೋಟೆಲ್ ಅಂದರೆ ಸೇಮ್, ಎಲ್ಲ ಕಡೆ ಸೇಮ್ ಹೋಟೆಲ್, ಸೇಮ್. ಇದೊಂದು ಡಿಫ್ರೆಂಟ್ ಇದೆ. ಆಮೇಲೆ ಚೀಪ ಇದೆ. ಅದು ತುಂಬ ಜನ ಬರ್ತಾರೋ. ಅದೇ ನಮಗೆ ಸ್ಯಾಟರ್ಡೇ ಇದು ಒಂದು ರೆಕ್ರೇಷನ್ ಥರ ಬಂದುಬಿಟ್ಟು ಇಲ್ಲೇ ಊಟ ಮಾಡಿ ತಿಂಡಿ ಮಾಡಿಬಿಟ್ಟು ಹೋಗ್ತೀವಿ. ಚೆನ್ನಾಗಿದೆ. ಚೆನ್ನಾಗಿದೆ. ಅದೇ ವಡ ಅದು ನಮ್ಮ ರೆಗ್ಯುಲರ್ ಕಸ್ಟಮರ್ ಆಗಿತ್ತು. ಇಲ್ಲಿ ಎಲ್ಲ ಭಾನುವಾರ ಬರ್ತಾರೆ. ಎಲ್ಲ ಒಂದು ತಿಂಗಳಲ್ಲೂ 2 ಭಾನುವಾರ ಬರ್ತಾರೋ ಇಲ್ಲಿ. ಚೆನ್ನಾಗಿದೆ. ಚೆನ್ನಾಗಿದೆ. ಈ ಎಕ್ಸ್ಪೀರಿಯನ್ಸ್, ಅವರು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದು ಫಸ್ಟು ಎಕ್ಸ್ಪೀರಿಯನ್ಸೇ ನಮಗೆ ಇದು ಫಸ್ಟ್ ಅಟ್ರಾಕ್ಷನ್. ಎಲ್ಲ ಕಡೆ ಊಟ ಸಿಗುತ್ತು, ತಿಂಡಿ ಸಿಗುತ್ತು, ಬಟ್ ಇದು ஒரு ಹೊಸ ಎಕ್ಸ್ಪೀರಿಯನ್ಸ್, ಅದಕ್ಕೆ ಬರ್ತೇವೆ. ಗೆಳೆಯರೇ, ಭಾಳ ಖುಷಿಯಾಗಿದ್ದು ಏನಂದರೆ 3 ಜನ ಒಗ್ಗಟ್ಟು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. 3 ಜನ ಡಿಸಿಷನ್ ತೊಗೊತಾರೆ. ಯಾಕೆಂದರೆ ನೋಡಿ, ಇಲ್ಲ ಇವ್ರು ಬೇರೆ ಬೇರೆ ಆಗಿದ್ರೆ ಈ ಥರದ್ದು ಬಿಸ್ನೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಕೂಡ 3 ಇದೇ ಹೋಟ್ಲ್ಗಳಿತ್ತು ಮತ್ತು ಶಿಫ್ಟ್ ಆದಾಗೂ ಕೂಡ ಇಲ್ಲಿ 3 ಜನ ಬಂದಿದ್ದಾರೆ. ವ್ಯಾಪಾರದಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಕಾರಣ ಏನು ಅಂತ ಹೇಳಿದರೆ, ನಿಮಗೆ ಕ್ವಾಲಿಟಿನೂ ಸಿಗುತ್ತೆ, ಕಡಿಮೆ ರೇಟಲ್ಲಿ ಸಿಗುತ್ತೆ. ಸುತ್ತಮುತ್ತ ಮೊದಲಿನಿಂದ ತುಂಬ ಶ್ರಮ ಪಡ್ತಾರೆ ಇವರೆಲ್ಲ. ಅದನ್ನು ನೆನ್ಪಿಟ್ಕೋಬೇಕು ನೀವು. ಬೆಳಗ್ಗೆ 3 ಗಂಟೆಗೆ ಹೇಳ್ತಾರೆ, ಅಲ್ಲಿಂದ ಇವ್ರ ಕೆಲಸ ಪ್ರಾರಂಭ ಆಗುತ್ತೆ. ಇಲ್ಲಿ ನಮಗೆ ಕಾಣಿಸೋದಕ್ಕೆ 3-4 ಅವರ್ ಕಾಣಿಸುತ್ತೆ, ಬಟ್ ಮನೆಯಲ್ಲಿ ತುಂಬ ಕೆಲಸ ಇದೆ. ಯಾಕೆಂದರೆ ಎಲ್ಲರದು ಇಲ್ಲಿ ಕ್ವಿಂಟಲ್ ಗಟ್ಟಲೆ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಅಷ್ಟು ಈಸಿ ಅಲ್ಲ ಸರ್ವ್ ಮಾಡೋದು. ಎಲ್ಲ ಒಂದು ಅಂಗಡಿಗೆ 5-6 ಜನ ಇದ್ದಾರೆ. ಸಂಡೇ ಸ್ಯಾಟರ್ಡೇ ಸ್ವಲ್ಪ ಸ್ಯಾಟರ್ಡೇ ಸಂಡೇ ಜಾಸ್ತಿ ಕ್ರೌಡ್ ಇರುತ್ತೆ. ಇನ್ನು ಉಳಿದಂತೆ ಕ್ರೌಡ್ ಇರೋಲ್ಲ ಅಂತ ಏನಿಲ್ಲ, ಇದ್ದೇ ಇರುತ್ತೆ. ಯಾಕೆ ಅಂದರೆ ನೆಲಮಂಗಲದಲ್ಲಿ ಈ ಹೋಟ್ಲ್ಗಳು ಬಿಟ್ಟರೆ ಮತ್ತೆ ನಿಮಗೆ ಮುಂದಕ್ಕೆ ಪ್ರಯಾಣ ಮಾಡೋರಿಗೆ ಹೋಟ್ಲ್ಗಳು ಸಿಕ್ಕೋದಿಲ್ಲ. ಹಾಗಾಗಿ ಎಲ್ಲರೂ ಇದೊಂದು ಸ್ಪಾಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ BTS ಡ್ರೈವರ್ಗಳಾಗಲಿ, ಸಿಟಿ ಬಸ್ನವರಾಗಲಿ ಎಲ್ಲರಿಗೂ ಒಂದು ಫೇವ್ರೇಟ್ ಸ್ಪಾಟ್ ಇದು. ಇಲ್ಲಿ ಬಂದು ಟಿಫನ್ ಮಾಡ್ತಾರೆ, ಕಂಡಕ್ಟರ್ಗಳು, ಡ್ರೈವರ್ಗಳು ಪಾರ್ಸೆಲ್ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಿರಂತರವಾಗಿ ನಡೀತಾರೆ. ಬನ್ನಿ, ಈ ಹೈವೇಗೆ ಬಂದಾಗ ಒಂದು ಸಲ ಮಿಸ್ ಮಾಡಬೇಡಿ. ನೆಲಮಂಗಲ ನೆನಪಿಟ್ಕೊಳ್ಳಿ, ಒಂದು ಸಲ ಇಲ್ಲಿ ಬಂದು ಟೇಸ್ಟ್ ಮಾಡಿ, ಅದ್ಭುತವಾಗಿರುತ್ತೆ. ನೀವು ಒಂದೇ ರೇಟ್ ಎಲ್ಲಾದರೂ ಮಾಡಿ, ಒಂದೇ ರೇಟು ನಿಮ್ಗೆ 20 ರೂಪಾಯಿಗೂ ಕೊಡ್ತಾರೆ, 40 ರೂಪಾಯಿಗೂ ಕೊಡ್ತಾರೆ. ಬಡವರು ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಹಾಗಾಗಿ ನಿರಂತರವಾಗಿ ಇಂಥವ್ರದ್ದು ನಡೀಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.